ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ನನ್ನ ಗುರುಗಳಿಗೆ ಜಯವಾಗಲಿ. ನೀವು ಈಗ ಮುಂಭಾಗದ ಈ ರೀತಿ ಚಿತ್ರವನ್ನು ಬಿಡಿಸುವುದು ಕಲಿತಿದ್ದೀರಿ ಮತ್ತು ನಿಮಗೆ ಇದರ ಎಲ್ಲ ಅಳತೆಗಳು ಗೊತ್ತಿದೆ. ಈಗ ಇನ್ನು ಮುಂದೆ ನೋಡೋಣ. ಈಗ ನಾವು ಇದರ ಪಾರ್ಶ್ವಭಾಗ ಮತ್ತು ಹಿಂಭಾಗವನ್ನು ಚಿತ್ರ ಬಿಡಿಸಬೇಕು. ಇದು ಗೊತ್ತಾದರೆ ಮುಂದಿನ ಚಿತ್ರವನ್ನು ನೋಡೋಣ. ಈಗ ಈ ಚಿತ್ರವನ್ನು ನೋಡಿರಿ. ಈ ರೀತಿ ಚಿತ್ರವನ್ನು ನೀವು ಮಾಡುವುದು ಹಿಂದೆ ಕಲ್ತಿದ್ದೀರಿ. ಇದರ ಅಳತೆಗಳು ನಿಮಗೆಲ್ಲ ಗೊತ್ತಾಗಿದೆ. ಈಗ ಹಿಂದೆ ಮಾಡಿದಂಥ ಈ ಪ್ರಕಾರದ ಚಿತ್ರ ಇದೆಯಲ್ಲ, ಅದರ ಬದಿಯಲ್ಲಿ ನೀವು ಇದನ್ನು ಮಾಡಬಾರದು. ಈ ಚಿತ್ರಗಳನ್ನು ಬೇರೆ ಮಾಡಬೇಕು. ಈಗ ಇದನ್ನು ಹೇಗೆ ಮಾಡಬೇಕು ನಿಮಗೆ ಗೊತ್ತಿದೆ. ಇದನ್ನು ಹೇಗೆ ಮಾಡಬೇಕು ಅಳತೆ ಎಲ್ಲ ಗೊತ್ತಿದೆ, ಹಿಂದೆ ಹೇಳಲಾಗಿದೆ. ಈಗ ಎರಡೂ ಚಿತ್ರಗಳನ್ನು ನಾವು ಜೋಡಿಸಬೇಕು ಅಂದ ತಕ್ಷಣ ಈ ರೀತಿ ಚಿತ್ರಗಳನ್ನು ಮಾಡ್ಕೋಬೇಕಾಗ್ತದೆ. ಆವಾಗ ನೋಡಿ, ಇಲ್ಲಿ ಹೀಗೆ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆವರೆಗೆ 7 ರಜ್ಜು ಇಟ್ಬಿಡೋದು. ಇಲ್ಲಿಗೆ ಒಂದು ಸಣ್ಣ ಮಾರ್ಕ್ ಮಾಡ್ಕೊಂಬಿಡೋದು, ಅಂದರೆ ಪೆನ್ಸಿಲ್ನಲ್ಲಿ. ಅಲ್ಲಿಂದ ಇಲ್ಲಿಗೆ ಒಂದು ರಜ್ಜು ಇಟ್ಕೊಂಡ್ಬಿಡೋದು ಮೇಲೆ, ಒಂದೇ ರಜ್ಜು ಇಲ್ಲಿವರೆಗೆ ಒಂದು. ಅರ್ಥ ಆಯ್ತಲ್ಲ? ಇದಾದ ನಂತರ ಇಲ್ಲಿ ಸಣ್ಣ ಬಿಂದು ಮಾಡಿಕೊಂಡು ಇಲ್ಲಿಂದ ಇಲ್ಲಿವರೆಗೆ ಈ ರೀತಿ ಸ್ಕೇಲನ್ನು ಇಟ್ಬಿಡೋದು. ಇಲ್ಲಿ 3ವರೆಗೆ ಒಂದು ಮಾರ್ಕನ್ನು ಮಾಡ್ಕೊಂಬಿಡೋದು, ಇಲ್ಲಿ 0ಗೆ ಒಂದು ಮಾರ್ಕ್ ಮಾಡ್ಕೊಂಬಿಡೋದು. ಇಲ್ಲಿ 3ವರೆಯಿಂದ ಇಲ್ಲಿ ಮಧ್ಯ ಇದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೆ 7 ರಜ್ಜು ಮಾಡ್ಕೊಂಬಿಡೋದು ಮಧ್ಯ. ಇಲ್ಲಿಂದ ಇಲ್ಲಿವರೆಗೆ 7 ರಜ್ಜು ಮಾಡ್ಕೊಂಬಿಡೋದು. ಇಲ್ಲಿ ಮಧ್ಯದಲ್ಲಿ ಒಂದು 3ವರೆಗೆ ಬಿಂದು ಮಾಡ್ಕೊಂಬಿಡೋದು. ಇದೆಲ್ಲ ಗೊತ್ತಿದೆ ನಿಮಗೆ ಹಿಂದಿನ ಪದ್ಧತಿಯಲ್ಲಿ. ಇದನ್ನು ಮಾಡಿಕೊಂಡು ಈ ರೀತಿ ನೀವು ಚಿತ್ರಗಳನ್ನ ಮಾಡಿಕೊಡ್ಬೇಕು. ಇದು ಗೊತ್ತಾಯ್ತಲ್ಲ? ಈಗ ಸ್ವಚ್ಛ ಗೊತ್ತಾಗ್ತಾ ಇದೆಯಲ್ಲ? ಈ ರೀತಿ ಚಿತ್ರಗಳನ್ನ ಮಾಡಿಕೊಂಡು ಈಗ ನನ್ನ ಜೊತೆಗೆ ನೀವು ರೇಖೆಯನ್ನು ಹಾಕಬೇಕು. ಅಂದರೆ ಈ ಚಿತ್ರ ಆದ ನಂತರವೇ, ನಿಮ್ಮ 2 ಚಿತ್ರಗಳು ಆದ ನಂತರವೇ ಈಗ ರೇಖೆಗಳನ್ನು ಹಾಕಬೇಕು. ನೋಡಿ ಹೇಗೆ ರೇಖೆಗಳನ್ನು ನಾನು ಕನೆಕ್ಟ್ ಮಾಡ್ತಾ ಹೋಗ್ತೀನಿ, ಆ ರೀತಿ ನೀವುಗಳು ಕೂಡ ರೇಖೆಗಳನ್ನು ಕನೆಕ್ಟ್ ಮಾಡ್ತಾ ಹೋಗ್ರಿ. ಈಗ ಪ್ರಾರಂಭ ನೋಡ್ರಿ. ಇಲ್ಲಿಂದ ಈ ಮೂಲೆ ಇದೆಯಲ್ಲ, ಅದು ಇಲ್ಲಿಗೆ ಕನೆಕ್ಟ್ ಆಗಬೇಕು, ಇದು ಅಲ್ಲಿಗೆ ಹೋಗಬೇಕು. ಈಗ ಮಾಡ್ತೀನಿ ಒಂದು ಸ್ವಲ್ಪ ನೋಡ್ರಿ, ಸ್ವಲ್ಪ ಗಮನ ಇಟ್ಟು ನೋಡ್ರಿ. ಇಲ್ಲಿ ಎಲ್ಲಿಗೆ ಏನು ಮಾಡ್ತೀನಿ ನೋಡ್ರಿ, ಇಲ್ಲಿ ಕನೆಕ್ಟ್ ಆಗ್ತದೆ ನೋಡ್ರಿ. ಈಗ ನೋಡಿ, ಅಲ್ಲಿಗೆ ಬಂದು ಅದು ಕನೆಕ್ಟ್ ಆಯಿತು ಅಲ್ವಾ? ಈಗ ಇದು ಈ ಮೂಲೆಗೆ ಹೋಗಿ ಕನೆಕ್ಟ್ ಆಗ್ತದೆ, ಒಂದು ಸೇರುತ್ತದೆ ನೋಡ್ರಿ. ನೋಡಿ ಸೇರ್ತಲ್ವಾ ಅದು? ಇದು ಗೊತ್ತಾಗ್ತಾ ಇದೆಯಲ್ಲ? ಈಗ ಕೆಳಭಾಗ ಆಯಿತು. ಈಗ ಈ ಭಾಗ ಇದೆಯಲ್ಲ, ಇದು ಇಲ್ಲಿಗೆ ಬರಬೇಕು, ಈ ಭಾಗ ಅಲ್ಲಿಗೆ ಹೋಗಬೇಕು. ಈಗ ಪ್ರಪ್ರಥಮವಾಗಿ ನಿಮಗೆ ಬೇಕಾದರೆ ಈ ಭಾಗವನ್ನು ಮಾಡಿ ತೋರಿಸ್ತೀನಿ. ಕೆಳಗಡೆದು ನೋಡ್ರಿ, ಇಲ್ಲಿಗೆ ಬಂದು ಇದು ಜೋಡಿಸುತ್ತದೆ ನೋಡಿ, ಇಲ್ಲಿಗೆ ಬಂದು ಜೋಡಿಸುತ್ತದೆ ಅದು ಅಲ್ವಾ? ಈಗ ಈ ಮೂಲೆಗೆ ಬಂದು ಜೋಡಿಸಬೇಕು. ಹೀಗೆ ಹೇಳ್ಕೊಡ್ರಿ, ಕಾಣಬೇಕು ಅದು ಆ ರೀತಿ ನೋಡಿ, ಅಲ್ಲಿಗೆ ಜೋಡಿಸಬೇಕು ಅದು. ನೋಡಿ, ಈಗ ಈ ಮೂಲೆ ಅಲ್ಲಿಗೆ ಹೋಯಿತು, ಈ ಮೂಲೆ ಇಲ್ಲಿಗೆ ಬಂತು ಅಲ್ವಾ? ಇದು ಈಗ ಮಧ್ಯದ ಜೋಡಣೆ ಆಯಿತು. ಇನ್ನು ಮುಂದೆ ಮೇಲಿನ ಜೋಡಣೆಯನ್ನು ನೋಡ್ರಿ ಯಾವ ರೀತಿ. ಈ ಮೂಲೆ ಇಲ್ಲಿಗೆ ಬರಬೇಕು, ಈ ಮೂಲೆ ಅಲ್ಲಿಗೆ ಹೋಗಬೇಕಲ್ವಾ? ಇದು ನೋಡಿ, ಜೋಡಿಸ್ರಿ. ಈಗ ಇಲ್ಲಿ ಜೋಡಿಸ್ರಿ ನೋಡಿ, ಇದು ಜೋಡಿಸಿತ್ತು ಅಲ್ವಾ? ಈಗ ಈ ಮೂಲೆ ಇಲ್ಲಿಗೆ ಬರಬೇಕಲ್ವಾ? ನೋಡಿರಿ ಒಂದು ಸ್ವಲ್ಪ ನೋಡಿ, ಇಲ್ಲಿಂದ ನೋಡಿ, ಜೋಡಿಸಿತ್ತಲ್ವಾ ಅದೀಗ? ಇನ್ನು ಮೇಲ್ಭಾಗ ಉಳಿಯಿತು. ಈಗ ಮೇಲ್ಭಾಗವನ್ನು ನೋಡ್ರಿ, ಈ ಮೂಲೆ ಇಲ್ಲಿಗೆ ಬರಬೇಕು, ಈ ಮೂಲೆ ಅಲ್ಲಿಗೆ ಹೋಗಬೇಕು. ಆವಾಗ ಮೊದಲು ಈ ಮೂಲೆಯನ್ನು ಮಾಡ್ಕೊಳ್ತೀನಿ. ನೋಡಿಕೊಳ್ಳಿರಿ, ಇದಾಯ್ತಲ್ಲ, ಜೋಡಣೆ ಆಯ್ತಲ್ಲ. ಇನ್ನು ಈ ಭಾಗ ಅಲ್ಲಿಗೆ ಹೋಗ್ಬೇಕು, ಕೊನೆಗೆ ಹೋಗ್ಬೇಕು. ಕೊನೆಗೆ ನೋಡಿ, ಈ ಥರ ಹೋಗ್ಬೇಕು. ನೋಡಿ, ಎಲ್ಲ ಜೋಡಿಸಿದ್ವಲ್ಲ. ಈಗ ರೇಖೆಗಳನ್ನು ಹೊಡೆಯುವಂಥ ಪದ್ಧತಿಯನ್ನು ನೀವು ತಿಳ್ಕೊಂಡ್ರಲ್ಲ, ಈಗ ಗೊತ್ತಾಯ್ತಲ್ಲ? ಈಗ ನೋಡಿ, ಇಲ್ಲಿವರೆಗೆ ಆಯಿತು. ಇದು ಈಗ ಒಟ್ಟು ಎತ್ತರ 14 ರಜ್ಜು. ಇದು ಇಲ್ಲಿವರೆಗೆ 7 ರಜ್ಜು, ಇಲ್ಲಿವರೆಗೆ 7 ರಜ್ಜು, 7 ರಜ್ಜು, 7 ರಜ್ಜು. ಇದು ಇಲ್ಲಿಂದ ಇಲ್ಲಿವರೆಗೆ 7 ರಜ್ಜು, ಇದು ಇಲ್ಲಿಂದ ಇಲ್ಲಿವರೆಗೆ 7 ರಜ್ಜು, ಇದು ಇಲ್ಲಿಂದ ಇಲ್ಲಿವರೆಗೆ 7 ರಜ್ಜು. ಇದು ಹೇಗೂ ನಿಮಗೆಲ್ಲ ಅಳತೆಗಳು ಹಿಂದೆ ಎಲ್ಲ ಹೇಳಿದ್ದಾಗಿದೆ, ನಿಮಗೆ ಗೊತ್ತಿದೆ ಅಲ್ವಾ? ಇದು ಸಾಕು. ಈಗ ಇನ್ನು ಮುಂದಿನ ಇದೇ ರೀತಿಯ ಚಿತ್ರವನ್ನು ಒಂದು ನೋಡೋಣ. ಅದು ಒಂದು ಸ್ವಲ್ಪ ನಿಮಗೆ ಸ್ವಚ್ಛವಾಗಿ ಕಾಣ್ತದೆ. ಆದ್ದರಿಂದ
ಇದು ನಿಮಗೆ ತಿಳುವಳಿಕೆಗೆ ಬಂದರೆ ಈಗ ಚಿತ್ರವನ್ನು ನೋಡೋಣ. ನೀವು ಲೋಕಾಕಾಶದ ಸಂಪೂರ್ಣ ಈ ಚಿತ್ರವನ್ನು ನೋಡಿದ್ದೀರಿ ಮತ್ತು ನಿಮಗೆ ಗೊತ್ತಿದೆ. ಇದರ ಒಳಗಡೆ ನೀವು ಈ ಲೋಕಾಕಾಶದ ಮುಂಭಾಗವನ್ನು ಬಿಡಿಸುವುದು ಇದು ಎಲ್ಲ ರೀತಿ ನೀವು ಕಲ್ತಿದ್ದೀರಿ ಅಲ್ವಾ, ನಿಮಗೆ ಗೊತ್ತಿದೆ. ಅದೇ ರೀತಿ ಇದರ ಪಾರ್ಶ್ವ ಭಾಗವನ್ನು ಮತ್ತು ಹಿಂಭಾಗವನ್ನು ಕೂಡ ಬಿಡಿಸೋದು ಕಲ್ತಿದ್ದೀರಿ. ಈಗೇನು ಬೇಕು ಅಂದರೆ ಇದರ ಮಧ್ಯದಲ್ಲಿ ಏನು ಕಾಣ್ತಾ ಇದೆಯಲ್ಲ, ಇದು ಇಲ್ಲಿದೆಯಲ್ಲ, ಇದನ್ನು ತ್ರಸನಾಡಿ ಅಂತ ಹೇಳುತ್ತಾರೆ. ತ್ರಸನಾಡಿ ಅಥವಾ ತ್ರಸನಾಲಿ. ಈಗ ಅದನ್ನು ಬಿಡಿಸಬೇಕು ನಾವು. ಈ ತ್ರಸನಾಡಿ ಏನಿದೆ ನೋಡ್ರಿ, ಇಲ್ಲಿಂದ ಕೆಳಗಡೆವರೆಗೆ 13 ರಜ್ಜುಗಿಂತ ಸ್ವಲ್ಪ ಕಡಿಮೆ ಇದೆ. ಅದು ಎಷ್ಟು ಕಡಿಮೆ ಇದೆ ಅದೆಲ್ಲ ನಿಮಗೆ ಬರೆದು ಹೇಳುತ್ತೇನೆ ಆಮೇಲೆ, ಈಗ ಬೇಡ ಅದು. ಇದು ಈ ರೀತಿ ಒಂದು ರಜ್ಜು ಅಗಲ ಇದೆ ಇದು ಇಲ್ಲಿ. ಈ ತ್ರಸನಾಡಿ ಒಳಗಡೆನೆ ಮಧ್ಯಲೋಕ, ಕೆಳಗಡೆ ಅಧೋಲೋಕದಲ್ಲಿ 7 ನರಕಗಳು, 16 ಸ್ವರ್ಗಗಳು, 9 ಸ್ವರ್ಗ, 9 ಸ್ವರ್ಗ, 5 ಸ್ವರ್ಗ ಇಲ್ಲಿ ಸಿದ್ಧಿಸಿದೆಯಲ್ಲ, ಇದರಲ್ಲೇ ಇದ್ದಾವೆ. ನಾವೀಗ ಇದನ್ನು ಕಲಿಬೇಕು. ಆದರೆ ಈ ಚಿತ್ರವನ್ನು ನೋಡಿ ನೀವು ಯಾರು ಹೆದರಬೇಡಿ, ಇದು ಹೀಗಿದೆಯಲ್ಲ ಹೇಗೆ ಬಿಡಿಸ್ಬೇಕು ನಾವು ಅಂತ ಆ ರೀತಿ ಮಾಡಬೇಡ್ರಿ. ನಿಮಗೆ ಬಹಳ ಸರಳವಾಗಿ ಹೇಳ್ಕೊಡ್ತೀನಿ, ಬರ್ರಿ. ಈ ರೀತಿಯ ಮುಂಭಾಗದ ಚಿತ್ರವನ್ನು ಬಿಡಿಸಿದ್ದೀರಿ, ನಿಮಗೆ ಗೊತ್ತಿದೆ. ಈ ಚಿತ್ರ ಕೂಡ ನಿಮಗೆ ಗೊತ್ತಾಗಿದೆ, ನೀವು ಬಿಡಿಸಿದ್ದೀರಿ ಅಲ್ವಾ. ಅದನ್ನೇ ಇನ್ನೂ ಒಂದು ರೂಪದಿಂದ ನೋಡಿಕೊಳ್ಳಿರಿ. ಈಗ ಮುಂದೆ ನಮಗೆ ಇದರ ಮಧ್ಯದಲ್ಲಿ ತ್ರಸನಾಡಿ ಅಥವಾ ತ್ರಸನಾಲಿ ಬೇಕು, ಅದನ್ನು ತೋರಿಸುತ್ತೇನೆ ನೋಡಿ. ಲೋಕಾಕಾಶದ ಮಧ್ಯದಲ್ಲಿ ತ್ರಸನಾಡಿಯು ಈ ರೀತಿ ಕಾಣುತ್ತದೆ ನೋಡ್ರಿ. ಇದು ಇಲ್ಲಿಂದ ಇಲ್ಲಿ ಕೆಳಗಡೆವರೆಗೆ 13 ರಜ್ಜು ಇದೆ ಮತ್ತು 1 ರಜ್ಜು ಅಗಲ ಇದೆ. ಇದು ತ್ರಸನಾಡಿ ಇದೆ ಅಥವಾ ತ್ರಸನಾಲಿ ಇದೆ. ನಿಮಗೆ ಸಣ್ಣ ಸಣ್ಣ ರೇಖೆಗಳನ್ನು ಇಲ್ಲಿ ಹಾಕಲಾಗಿದೆ, ಏಕೆಂದರೆ ಅದು ನಿಮಗೆ ಗೊಂದಲ ಆಗಬಾರ್ದು ಅನ್ನೋ ಕಾರಣದಿಂದ ಇವೆಲ್ಲ ಸಣ್ಣ ಸಣ್ಣ ರೇಖೆಗಳನ್ನು ಹಾಕಿದ್ದೀನಿ. ಇದು ಕೆಂಪು ರೇಖೆ ಏನು ಬರ್ತದೆ, ಇದಿಷ್ಟು ಏನಿದೆ ತ್ರಸನಾಲಿ ಅಥವಾ ತ್ರಸನಾಡಿ. ತ್ರಸನಾಡಿ ಶಬ್ದ ಜಾಸ್ತಿ ಬರ್ತದೆ ಕನ್ನಡದೊಳಗಡೆ, ಯಾಕೆಂದರೆ ಇದ್ರ ಒಳಗಡೆನೇ ನಿಮಗೆ ಇನ್ನು ಮುಂದೆ ಎಲ್ಲನೂ ಕಲಿಸೋದಕ್ಕೆ ನನಗೆ ಇದ್ರ ಮೇಲೇ ಇದೆ ಇದು. ಅದರಿಂದ ಇದನ್ನು ಗಮನ ಇಟ್ಟು ನೋಡ್ಕೊಡ್ರಿ, ನೀವು ಬಿಡಿಸ್ರಿ, ಇದನ್ನ ಇದೇ ರೀತಿ ಬಿಡಿಸೋದು ಕಲೀರಿ, ಬಿಡಿಸ್ಕೊಡ್ರಿ ಅದನ್ನ. ನೀವೀಗ ಚಿತ್ರ ಬಿಡಿಸ್ರಿ. ನಿಮಗೆ ಈಗ ಈ ಚಿತ್ರ ಸಂಪೂರ್ಣ ಅರ್ಥ ಆಯಿತು. ಈ ಚಿತ್ರ ಕೂಡ ಅರ್ಥ ಆಯಿತು ಅಂತ ತಿಳಿತೀನಿ. ಅದನ್ನೇ ಇನ್ನೂ ಒಂದು ರೂಪದಲ್ಲಿ ನೋಡಿಕೊಳ್ಳಿರಿ. ಇದು ಲೋಕದ ಮಧ್ಯದಲ್ಲಿ ಇರುವ ತ್ರಸನಾಡಿ ಅಥವಾ ತ್ರಸನಾಲಿ. ಇದನ್ನು ಬರೆದುಕೊಂಡು ಎಲ್ಲಿ ಎಲ್ಲಿ ಎಷ್ಟು ರಜ್ಜು ಅಂತ ಹೇಳಿ ಕಲಿಯಿರಿ. ಅದನ್ನೇ ಇನ್ನೂ ಒಂದು ರೂಪದಿಂದ ಬೇಕಾದರೆ ನೋಡಿರಿ. ಇದೀಗ ಸಂಪೂರ್ಣ ಚಿತ್ರ ಇದೆ ನೋಡಿರಿ. ಇದು ನಿಮಗೆ ಗೊತ್ತಾಯ್ತಲ್ಲ. ನಿಮ್ಮ ತಿಳುವಳಿಕೆಗೆ ಇದು ಬಂದಿರಬೇಕು ಅನಿಸುತ್ತೆ. ಮುಂದಿನ ಚಿತ್ರವನ್ನು ನೋಡೋಣ ಹಾಗಾದ್ರೆ ಅಲ್ವಾ. ಹೋಗೋಣ, ಮುಂದೆ ನೋಡೋಣ. ಇದನ್ನು ಸರಿಯಾಗಿ ನೋಡಿರಿ. ಈ ರೀತಿ 3 ವಾತಾವಲಯಗಳು ಇದ್ದಾವೆ. ಸ್ವಲ್ಪ ಸರಿಯಾಗಿ ನೋಡಿಕೊಳ್ಳಿರಿ. ಈ ವಾತಾವಲಯ ಎಲ್ಲ ಕಡೆಯಲ್ಲೂ ಇದ್ದಾವೆ, ಖಾಲಿ ಮುಂಭಾಗ ಮಾತ್ರ ಇದ್ದಾವೆ, ಆ ರೀತಿ ತಿಳಿಬೇಡ್ರಿ. ನೋಡಿರಿ, ಮೊದಲಿನದ್ದು ಘನೋದದಿ ವಾತಾವಲಯ, ಎರಡನೆಯದ್ದು ಘನ ವಾತಾವಲಯ, ಮೂರನೆಯದ್ದು ತನು ವಾತಾವಲಯ. ಸಂಪೂರ್ಣ ಲೋಕಾಕಾಶ ಈ 3 ವಾತಾವಲಯಗಳಿಂದ ಆವರಿಸಲ್ಪಟ್ಟಿದೆ. ಕೆಳಭಾಗದಲ್ಲಿ 20,000 ಮಹಾಯೋಜನ ದಪ್ಪ ಇರುವ ವಾತಾವಲಯ ಕ್ರಮೇಣ ಕಡಿಮೆ ಆಗುತ್ತಾ ಮೇಲೆವರೆಗೆ ಹೋಗ್ತದೆ. ಇದನ್ನು ನಾನು ಈಗ ನಿಮಗೆ ಓದಿಸೋದಿಲ್ಲ, ಯಾಕೆಂದರೆ ಇದನ್ನು ನೋಡಿಕೊಳ್ಳಿರಿ. ಯಾಕೆಂದರೆ ಯೋಜನೆಗಳ ಬಗ್ಗೆ ನಿಮಗೆ ಮುಂದೆ ಭಾಳ ಹೇಳೋದಿದೆ. ಅದಾದ ನಂತರ ಎಲ್ಲಿ ಎಷ್ಟೆಷ್ಟು ಯೋಜನೆ ಕಡಿಮೆ ಆಗ್ತದೆ ಅನ್ನೋದನ್ನು
ಸಂಪೂರ್ಣ ವಿಸ್ತಾರವಾಗಿ ಇನ್ನೊಂದು ಸಲ ಮುಂದೆ ನಿಮಗೆ ಹೇಳ್ತೇನೆ. ಈಗ ಕೇವಲ ನೀವು ಇಷ್ಟು ಮಾತ್ರ ನೋಡ್ಕೊಡ್ರಿ ಸಾಕು. ಜಿನೇಂದ್ರ ದೇವರು ಪರಮಾಣುವಿನಿಂದ ಪ್ರಾರಂಭವಾಗಿ ಮುಂದುವರಿಯುತ್ತಾ ಅದು ಬಾಲಾಗ್ರಗಳು ಅಂದರೆ ಕೂದಲಿನ ತುದಿ, ಅಂಗುಲ, ಇನ್ನು ಮುಂದೆ ಪಾದ, ಧನುಸ್ಸು, ಕೋಶಗಳು, ಯೋಜನೆಗಳು, ಈ ರೀತಿ ಹೋಗ್ತಾ 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 ಮುಂದೆ ಅಸಂಖ್ಯಾತ ಮಹಾಯೋಜನೆಗಳದ್ದು ರಜ್ಜು, ಹೀಗೆಲ್ಲ ಅನೇಕ ಗಣಿತಗಳನ್ನು ಜಿನೇಂದ್ರ ಭಗವಾನರು ಹೇಳಿದ್ದಾರೆ. ಈಗ ಅದನ್ನು ಸ್ವಲ್ಪ ನಾನು ಅಲ್ಲಿ ಬರೆಯುತ್ತೇನೆ. ಶಾಸ್ತ್ರ ಹೇಗಿದೆ ಆ ರೀತಿ ಬರೀತೇನೆ, ಮತ್ತು ಶಾಸ್ತ್ರವನ್ನು ಕೂಡ ನಿಮಗೆ ಆಮೇಲೆ ತೋರಿಸ್ತೇನೆ, ಅದರ ಪ್ರಮಾಣವನ್ನು ತೋರಿಸ್ತೇನೆ. ಈಗ ಹೇಗೆ ನಾನು ಬರಿತಾ ಹೋಗ್ತೇನೆ ಅದನ್ನು ಆ ರೀತಿ ನೀವು ಕೂಡ ಬರೆದು ಕಲಿಯಬೇಕು. ಯಾರು ಕಂಠಪಾಠ ಮಾಡಿದ್ರು ಒಳ್ಳೆಯದು, ಇಲ್ಲಾಂದರೂ ಕೂಡ ನಿಮಗೆ ಅದು ನೆನಪಿನಲ್ಲಾರು ಇರಬೇಕು ಎಲ್ಲಿ ಹೇಗೆ ಇದೆ ಅಂಥೇಳಿ. ನೀವೀಗ ಕೇವಲ ನೋಡೋದು ಮಾತ್ರ ಅಲ್ಲ, ಕೇಳೋದು ಮಾತ್ರ ಅಲ್ಲ, ನೀವು ಕೂಡ ನನ್ನ ಜೊತೆಗೆ ಬರಿತಾ ಹೋಗ್ರಿ, ಅದನ್ನು ಕೇಳಬೇಕು, ಬರ್ಕೋಬೇಕು ನೀವು. ಯಾಕೆಂದರೆ ಇನ್ನು ಮುಂದೆ ನಿಮಗೆ ಎಲ್ಲರೂ ಧನುಷುಗಳು ಅನೇಕ ಜಾಗದಲ್ಲಿ ಬರ್ತವೆ. ಸಣ್ಣ ಯೋಜನೆಗಳು ಬರ್ತವೆ, ದೊಡ್ಡ ಯೋಜನೆ ಬರ್ತದೆ. ಸಣ್ಣ ಯೋಜನೆ ಅಂತಂದರೆ 4 ಕೋಶದ್ದು, ದೊಡ್ಡ ಯೋಜನೆ ಮಹಾಯೋಜನ 2000 ಕೋಶದ್ದು, ಹೀಗೆಲ್ಲ. ಇನ್ನು ನಿಮಗೆ ಈ ಸಮೋಷಣದ ಅಳತೆಗಳೆಲ್ಲ ಅದೆಲ್ಲ ಸಣ್ಣ ಯೋಜನೆದಲ್ಲಿ ಬರ್ತದೆ. ಇನ್ನು ನದಿ, ಸಮುದ್ರಗಳು, ಪರ್ವತಗಳು ಇಂಥದ್ದೆಲ್ಲ ಇದಾವಲ್ಲ, ಆಕಾಶದ ವಿಭಾಗ, ಇದೆಲ್ಲ ಮಹಾಯೋಜನದಲ್ಲಿ ಬರ್ತದೆ. ಆವಾಗ ನಿಮಗೆ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಈಗ ಪ್ರಾರಂಭ ಮಾಡೋಣ, ಅದನ್ನು ಬರ್ಕೊಳ್ರಿ. ಯಾಕೆಂದರೆ ಅದು ಗೊತ್ತಿಲ್ಲದೆ ಮುಂದೆ ನಾನು ಏನು ಹೇಳಿದ್ರು ನಿಮಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ಇನ್ನೂ 100 ಚಿತ್ರಗಳು ಮುಂದೆ ಬರೋ ಇದಾವಲ್ಲ, ಹಾಗಾಗಿ. ಆಯ್ತು, ಬರ್ಕೊಳ್ರಿ ಅದು. ಸಮಯ ಆಗ್ತಾ ಇದೆ. ನಾಳೆ ಬೇಗ ಎಲ್ಲರೂ ಬನ್ನಿರಿ. ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ನೀವು ಸಹ ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಸ್ವಾಧ್ಯಾಯ ಮಾಡಿ.